ಸರಿ ಒಂದು ವೇಳೆ ಗ್ರೌಂಡ್ ಮಾಡಿದ್ರಲ್ರಿ ಇಮಿಡಿಯೇಟ್ ಅಲಾರಾಮ್ ಆಗ್ತದೆ ರೀ ಮನೆಗೆಲ್ಲ ಅಲಾರಾಮ್ ಆಗ್ತದೆ ಸರ್ ಯಾರು ಥಿಂಗ್ ಮಾಡಿದ್ರೆ ಅಂದ್ರೆ ಈಗ ಶಾರ್ಟ್ ಹೊಡೆಯಲ್ಲ ಸರ್ ಈಗ ಅದು ಈಗ ಸೋಲಾರ್ ಅದ್ರ ಪರ್ಮನೆಂಟ್ ಇರ್ತದೆ ಈಗ ಈ ವರ್ಷ ಮಾಡ್ಕೊಂಡೇವಿ ನಾವೆಲ್ಲ ರಾಶಿ ಮಾಡ್ಕೊಂಡು ಮನೆಗಿಟ್ಟು ಮತ್ತು ಮುಂದಿನ ವರ್ಷ ಬರ್ತದೆ ಅದ್ರ ಕಡೆಯಿಂದ ಇದು ಸೋಲಾರೇ ಒಯ್ಬೇಕಂತ ಬಂದಿದ್ದೇವೆ ರೀ ಅದು ಖರ್ಚು ಹೆಚ್ಚಿಗೆ ರೀ ಇದು ಕಡಿಮೆ ಅಂದಂಗೆ ಸೋಲಾರ್ ನಮ್ಗೆ ಕಮ್ಮಿ ಏನ್ರಿ? ಹೌದು ಮತ್ತೆ ಸರ್ ಇವು ಬರ್ಡ್ಸ್ಗಳು ಓಡಿಸೋ ಸಲುವಾಗಿ ಸೋಲಾರ್ ಸೈರನ್ ಮಾಡೀನಿ ಸರ್ ಬರ್ಸ್ ಅಕ್ಕಿ ಓಡ್ಸಕ್ಕೆ. ಹಾಂ ರೀ ಇದು ಸೋಲಾರ್ ಮೇಲೆ ಚಾರ್ಜ್ ಆಗ್ತದೆ ಸರ್ ಬರ್ರಿ ಸರ್ ಈ ಕಡೆ ಈ ಲೈಟ್ ಹೋಯ್ತು ನೋಡ್ರಿ ಸರ್ ಹೌದು ಹೋಯ್ತು. ಚಾರ್ಜಿಂಗ್ ಈಗ ನೋಡ್ರಿ ಸರ್ ಬಿಸ್ಲಿಗೆ ಬಂತು. ಬಂತ್ರಿ ಒಬ್ಬರು ಇದೇ ಥರ ಮಾಡಿ 42,000 ರೂಪಾಯಿಗೆ ಸಟ್ ಮಾರ್ತೀರಿ ಇದು 2,000ಕ್ಕೆ ಮಾರ್ತೀನಿ ರೀ ನಾ ಈಗ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ. ಅಯ್ಯೋ ಏನು ಸರ್ ಇಷ್ಟು ಮಿಷಿನ್ ಲ್ಯಾಬ್ರೇಟರಿ ಥರ ಇದು. ನಮಗೆ ಹಳ್ಳಿದಾಗ ಮೊಬೈಲ್ ಚಾರ್ಜಿಂಗ್ ಪ್ರಾಬ್ಲಮ್ ಆಗ್ತದೆ ಸರ್ ಹಳ್ಳಿಗೆ ಯಾಕಂದ್ರೆ ಕರೆಂಟ್ ಹೋಗ್ತದೆ. ಹಾಂ ರೀ ಕರೆಂಟ್ ಇರಲ್ಲ ರೀ ನಾವು ಡೈರೆಕ್ಟ್ ಸನ್ಲೈಟ್ದಿಂದ ಚಾರ್ಜ್ ಮಾಡ್ಬೋದು ರೀ ಮೊಬೈಲ್ ಈಗ ರೀ ಸೂರ್ಯನಿಗೆ ಪ್ಲಗ್ಗು. ಸೂರ್ಯನಿಗೆ ಪ್ಲಗ್ ರೀ ಇಲ್ಲಿ ನೋಡ್ರಿ ಸರ್ ಹಾಂ ಇದು ಹಚ್ಚಿರಿ ಸರ್ ಹೆಂಗೆ ಸರ್? ನೀವು ಮೊಬೈಲ್ ಚಾರ್ಜಿಂಗ್ ನನ್ನ ಮೊಬೈಲ್ ಸರ್ ಅಲ್ಲಿ ನೋಡಿ ಕತ್ತಲೆ ಸ್ನೇಹಿತರೆ, ಕಾಣಿಸ್ತದೆ ಕರೆಂಟ್ ಹೋಗ್ಬಿಡುತ್ತಲ್ಲ ಪಾಪ ರೈತರಿಗೆ ಸಮಸ್ಯೆ ಆಗುತ್ತೆ ಅಂತ ಒಂದು ಸೋಲಾರ್ ಪ್ಯಾನಲ್ ಕಂಡು ಹಿಡಿದವ್ರೆ. ಚೆಕ್ ಮಾಡ್ತೀನಿ ವರ್ಕ್ ಆದರೆ ಮಾತ್ರ. 100% ವರ್ಕ್ ಆಗ್ತದೆ ಸರ್ ನಾ ಇದೇ ಯೂಸ್ ಮಾಡೋದು ರೀ ವರ್ಕ್ ಆಗ್ಬಿಡ್ತು. ಹಾಂ ರೀ ಅಂದರೆ ಡೈರೆಕ್ಟ್ ಪ್ಯಾನಲಿಂದ ಪ್ಲಗ್ಗೆ. ಹಾಂ ಪ್ಲಗ್ಗಿಗೆ ರೀ ಇದು DC to ಕನ್ವರ್ಟ್ ಮಾಡಿ ಅದಕ್ಕೆ ಇದು ಮಾಡ್ತದೆ ಸರ್ ಎಷ್ಟಿದೆ ಪ್ಯಾನಲ್? ಇದು ಪ್ಯಾನಲ್ ಒಂದು 600 ರೂಪಾಯಿ ಬೀಳ್ತದೆ ಸರ್ ಇದೊಂದು 200 ರೂಪಾಯಿ ಸರ್ 800 ರೂಪಾಯಿಲಿ ಇಡೀ ಲೈಫು. ಹಾಂ ರೀ ಸರ್ ಕರೆಂಟ್ ಪ್ಲಗ್ ಇದ್ದಾಗ ಪ್ಲಗ್ ಬ್ಯಾಟ್ರಿ ಏನೋ ಬ್ಯಾಟ್ರಿ ನನಗೆ ಕೊಡಿ, ಮನೇಲಿ ತೊಗೊಂಡು ಪವರ್ ಬ್ಯಾಂಕ್ ಥರ. ಪವರ್ ಬ್ಯಾಂಕ್ ಇರಿ ಸರ್ ಇದು ನಮ್ಮ ಪವರ್ ಬ್ಯಾಂಕ್ ಇದೆ ರೀ ಸರ್ ಇದರಲ್ಲೇನೆ ನಮ್ಮ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜ್ ಮಾಡ್ಬೋದು ಸರ್ ಟೂ ಪಿನ್ ಹಾಂ ಮಾಡ್ಬೋದು ರೀ ಮಾಡ್ಬೋದು ಸರ್ ಮಾಡ್ಬೋದು ಸರ್. ಮಾಡ್ಬೋದು ಸರ್ ಇದನ್ನ ತೆಗೆದು ಈಗ ಇದು ಬ್ಯಾಟ್ರಿ ಹಚ್ಕೊಂಡ್ರು ಇಂಥದ್ದು ಬ್ಯಾಟ್ರಿ ಹಚ್ಚಿದ್ರು ಚಾರ್ಜ್ ಆಗ್ತದೆ ಸರ್ ಅದು ಸರ್ ಇದು ನಾವು ಕಾರಲ್ಲಿ ತೊಗೊಂಡು ಇಟ್ಕೊಂಡ್ಬಿಟ್ರೆ ಒಂದು ಕಾರ್ ರೂಫಲ್ಲಿ ಕಟ್ಬಿಡೋದು ತಂದು ಕಾರಲ್ಲಿ ಇಟ್ಕೊಂಡ್ರೆ ಕಾರಲ್ಲಿ ಓಡಬೇಕಾದ್ರೆ ಚಾರ್ಜ್ ಓಡಬೇಕಾದ್ರೆ ಚಾರ್ಜ್ ಆಗ್ತದೆ ಸರ್ ಕ್ಯಾಮ್ರಾ ಬ್ಯಾಟ್ರಿ ಲೈಟ್ ಬ್ಯಾಟ್ರಿ. ಹಾಂ ಸರ್ ಕ್ಲಿಕ್ ಆಗ್ಬಿಟ್ಟೆ. ಸರ್ ಇವು ಬರ್ಡ್ಸ್ಗಳು ಓಡಿಸೋ ಸಲುವಾಗಿ ಸೋಲಾರ್ ಸೈರನ್ ಮಾಡೀನಿ ಸರ್ ಬರ್ಸ್ ಅಕ್ಕಿ ಓಡ್ಸಕ್ಕೆ. ಹಾಂ ರೀ ಇದು ಸೋಲಾರ್ ಮೇಲೆ ಚಾರ್ಜ್ ಆಗ್ತದೆ ಸರ್ ಬರ್ರಿ ಸರ್ ಈ ಕಡೆ ಸೇಮ್ ಅದೇ ಥರ. ಹಾಂ ಸರ್ ಹಾಂ ಇದು ರೈತರ ಸಮಸ್ಯೆ ಏನಿತ್ತು ಸರ್ ಇಂಥವು ಮಾರ್ಕೆಟ್ನಾಗ ಎಲ್ಲ ಸಿಗ್ತಾವೆ ರೀ ಮೆಗಾಫೋನ್. ಹಾಂ ಮೆಗಾಫೋನ್ ರೀ ಇದು ಸೆಲ್ ಸಣ್ಣದಿರೋದ್ರಿಂದ ಡೌನ್ ಆಗ್ಲತ್ತಿತ್ತು ರೀ ಸೋಲಾರ್ ಚಾರ್ಜಿಂಗ್ ಕೊಡ್ರಿ ಅಂದ್ರೆ ನಾ ಸೋಲಾರ್ ಕನ್ವರ್ಟ್ ಮಾಡಿ ಇಂಥವು 300 ಪ್ಯಾನಲ್ ಡಿಸೈನ್ ಮಾಡ್ಸೀನಿ ರೀ ಈ ಸರ್ಕಿಟ್ ಹಾಳಾಲಾರ್ದಂಗೆ ರೀ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಲೈಟ್ ತೋರಿಸ್ತೇವೆ ನೋಡಿ ಸರ್ ಮತ್ತೆ ನೋಡ್ರಿ ಲೈಟ್ ಬಂತು ಬ್ಲೂ ಕಲರ್. ಹಾಂ ರೀ ಇವತ್ತು ನೋಡ್ರಿ ಹಾಂ ಈಗ ಸರ್ ಹೋಯ್ತು. ಇದು ಚಾರ್ಜಿಂಗ್ ಆಗತ್ತೆ ಸರ್ ಇದು ಹಿಂಗೆ ರೀ ಚಾರ್ಜಿಂಗ್ ಆಗೋದು ಈ ಕಡೆ ಹೋಗೋದು ರೀ ಇದ್ರದಾಗ ಟೂಲ್ಸ್ ಡೌನ್ಲೋಡ್ ಮಾಡಿದ್ದೇವೆ ಸರ್ ಸೌಂಡ್ಗಳು. ಹಾಂ ರೀ 45 ಗಂಟೆ ಹಂಗೆ ಹೋಗಿರ್ತೇವೆ ಸರ್ ಚಾರ್ಜಿಂಗ್ ಸೋಲಾರ್ ರೀ ಈಗ ಸರ್ ಇಲ್ಲಿ ಬಂದಾತು ನೋಡ್ರಿ ಸೋಲಾರ್ ಚಾರ್ಜಿಂಗ್ ಲೈಟ್ ಹೋಯ್ತು ನೋಡ್ರಿ ಇಲ್ಲಿ ಲೈಟ್ ಹೋಯ್ತು ನೋಡ್ರಿ ಸರ್ ಹೌದು ಹೋಯ್ತು. ಚಾರ್ಜಿಂಗ್ ಈಗ ನೋಡ್ರಿ ಸರ್ ಬಿಸ್ಲಿಗೆ ಬಂತು. ಬಂತು ರೀ ಮಳೆಗಾಲದಲ್ಲಿ ಮಳೆಗಾಲದಾಗೂ ಬರ್ತದೆ ಸರ್ 100% ರೀ ಚಾರ್ಜ್ ಆಗ್ತದೆ ಸರ್ ಈಗ ರೀ ನಾವು ಇಂಥಲ್ಲೆಲ್ಲ ಭತ್ತ ಹಾಕಿ ಹೆಂಗೆ ಉಳಿಸ್ತೇವೆ ಸರ್ ಇದೇ ಹಚ್ಚೇ ಉಳಿಸ್ತೇವೆ ರೀ ಹೋಗಿ ಓಡ್ಸಂಗಿಲ್ಲ. ಓಡ್ಸಂಗಿಲ್ಲ ರೀ ಸೌಂಡ್ ಹೋಗುತ್ತಾ ಅಕ್ಕಿ? ಹೋಗ್ತಾವ ಸರ್ ಇದು ಅಡ್ಯಾಪ್ಟ್ ಆಗಲ್ಲ ಸರ್ ಸೌಂಡಿಗೆ ಈ ಟೂನ್ಸ್ ಬೇರೆ ಬರ್ತಾವೆ ಸರ್ 45 ಗಂಟೆ ರೀ ನಾ ಇದು ಡೌನ್ಲೋಡ್ ಮಾಡ್ಕೊಂಡಿನಿ ಸರ್ ಒಬ್ಬರು ಇದೇ ಥರ ಮಾಡಿ 42,000 ರೂಪಾಯಿಗೆ ಸಟ್ ಮಾರ್ತೀರಿ ರೀ ಇದು 2,000ಕ್ಕೆ ಮಾರ್ತೀನಿ ರೀ ನಾ ಈಗ ಇದ್ರಾಗ ಪೆಂಡ್ರನಾಗ ಡೌನ್ಲೋಡ್ ಮಾಡಿದಾವೆ ಸರ್ ಟೂನ್ಸ್ 45 ಗಂಟೆ ಅದ್ರಿ ಬೇರೆ ಟೂನ್ಸ್ ಬರ್ತಾವೆ ರೀ ಅಡ್ಯಾಪ್ಟ್ ಆಗಲ್ಲ ರೀ ಅವು ಇಲ್ಲಾಂದ್ರೆ ಅಡ್ಯಾಪ್ಟ್ ಆಗ್ತಾವೆ ರೀ ಕರೆಕ್ಟ್. ಹಾಗಾಗಿ ಓಡ್ ಹೋಗ್ತಾವೆ ಸರ್ ಬೇರೆ ಟೂನ್ಸೇ ಬರ್ತಾವೆ ಸರ್ ತಗೊಂಡೋಗೋದು ಇಟ್ಬಿಡೋದಲ್ಲಿ. ಹಾಂ ಇಟ್ಬಿಡೋದ್ರಿ ಬೆಳಕಿಗೆ ಅದಕ್ಕೆ ತಳಕೆ ಓಡೋಗ್ಬಿಡ್ತವೆ. ಓಡಿ ಹೋಗ್ತಾವೆ ಸರ್ ಬೇರೆ ಟೂನ್ಸ್ ಬರ್ತದಲ್ರಿ ತಲೆ ಕೆಡ್ತಾವೆ ಸರ್ ಯಾವ ಕಾರಣಕ್ಕೂ ಕಾಳು ತಿನ್ನಲ್ಲ. ಹಾಂ ತಿನ್ನಲ್ಲ ಸರ್ ಈಗ ಬೇರೆ ಟೂನ್ಸ್ ಬರ್ತಾವ್ರಿ ಆ ಹಕ್ಕಿಗಳು ಲೈಫಲ್ಲಿ ಇಂಥ ಸೌಂಡೇ ಕೇಳಿರಲ್ಲ. ಕೇಳಿರಲ್ಲ ಸರ್ ಅವು ದೇವ್ ಸೌಂಡಲ್ಲಿ ಹಾಕ್ಬಿಟ್ಟಾರೆ. ಸರ್ ಇಲ್ಲಿ ಗಾರ್ಡನ್ ಮಾಡ್ಬೇಕಂತೇವ್ರಿ ಇದಿಟ್ಟು. ಟೆರೆಸ್ ಗಾರ್ಡನ್. ಹಾಂ ರೀ ಇಲ್ಲಿ ಬೆಳಿಬೇಕಾದ್ರೆ ರೀ ನೀರಿನ ಟಾಕಿನೂ ಇಲ್ಲೇ ಅದ ಸರ್ ಯಾವ್ದ್ರಿ ನಮ್ಮ ಬೋರ್ವೆಲ್ದಿಂದ ನೀರು ತುಂಬಿದ ಸಿಂಟ್ಯಾಕ್ಸ್ ರೀ ನಾವು ಇಲ್ಲಿ ಬೆಳಿಗ್ಗೆ ನೀರು ಸ್ಪ್ರೇ ಮಾಡ್ಬೇಕಂದ್ರೆ ಆಗಲ್ರಿ ಯಾಕಂದ್ರೆ ಪ್ರೆಷರ್ ಸಿಗಲ್ಲ ಸರ್ ಅದು ಈ ಮೋಟ್ರ್ ಆನ್ ಮಾಡಿದ್ರಿ ಛತ್ ಖರಾಬ್ ಆಗ್ತದೆ ರೀ ಅದಕ್ಕೆ ಸೊಲ್ಯೂಷನ್ ಸಲುವಾಗಿ ನಾವು ಇದು ಸೋಲಾರ್ದು ಚಾರ್ಜರ್ ಬ್ಯಾಟ್ರಿ ಹಾಕೊಂಡು ಇದು ಮಾಡೀನಿ ಸರ್ ಇದು ಏನದ ರೀ ಕಮ್ಮಿ ನೀರು ತೊಗೊಂಡು ಚೆನ್ನಾಗಿ ಸ್ಪ್ರೇ ಆಗ್ತದೆ ಸರ್ ಹೆಂಗೆ ಈಗ ನೋಡ್ರಿ ಸರ್ ಇದು ಇಲ್ಲ ಆನ್ ಮಾಡ್ತೀನಿ ರೀ ಬತ್ತು ನೋಡ್ರಿ ಈಗ ರೀ ಸರ್ ಇದ್ರದಿಂದ ಏನಾಗ್ತದೆ ರೀ ಛತ್ನೂ ಹಾಳಾಗಲ್ಲ ಸರ್ ಆದರೆ ರೂಪ್ ಹಾಳಾಗಲ್ಲ ರೀ ಬೆಳಿಗ್ಗೆ ಎಷ್ಟು ಬೇಕೋ ಅಷ್ಟೇ ನೀರು ಹೋಗ್ತದೆ ರೀ ಫುಲ್ ನೀರು ಈಗ ಸರ್ ಕೊಡಿ ನಾನು ಗಿಡಕ್ಕೆ ಬಿಡ್ತೀನಿ ತೋರಿ ಸರ್ ಈ ಥರ
ಹಾಂ ಒಳ್ಳೆ ಪ್ರೆಷರ್ ಪಂಪು ತೋರಿ ಸರ್. ಸರ್ ಕಾರೆಲ್ಲ ವಾಶ್ ಮಾಡ್ಬೋದಲ್ಲ ಸರ್? ಹಾಂ ಸರ್. ಆರಾಮಾಗೆ ನೋಡಿ ಸ್ನೇಹಿತರೆ, ನೋಡಿ ನೋಡಿ ಇನ್ನೂ ಬೇಕಾ? ಇಲ್ಲಿ ನೋಡ್ರಿ ಸರ್ ಹೆಂಗೆ ಬರ್ತದೆ ಈ ಥರ ಕೋಲ್ಡ್ ರೀ. ಆಹಾ ಸಖತ್ತಾಗಿದೆ. ಸೊ ಈ ಥರ ಗಿಡಗಳು ಬಿಟ್ಕೊಂಡು ಹೋಗ್ಬಿಡೋದು. ಹಾಂ ಸರ್, ಬಿಟ್ಕೊಂಡು ಹೋಗ್ಬಿಡೋದ್ರಿ. ಅದ್ರದಿಂದ ಏನಾಗ್ತದೆ ರೀ, ಛತ್ ಹಾಳಾಗಲ್ಲ ಸರ್, ಯಾಕಂದ್ರೆ ನೀರು ವೇಸ್ಟ್ ಆಗಲ್ಲ ಸರ್. ಓಕೆ ಸರ್ ಇದು ಸುಣ್ಣ ಹೊಡೆಯೋದ್ರಿ ಸರ್. ಸುಣ್ಣ ಹೊಡೆಯೋದು. ರೇಷ್ಮೆ ಬೆಳೆ ಬೆಳಿತಾರಲ್ಲ ಸರ್, ಒಂದ್ರ ಮೇಲೆ ಒಂದು ರ್ಯಾಕ್ಸ್ ಇರ್ತಾವ್ರಿ. ಆ ಕೈಲಿಂದ ಸುಣ್ಣ ಹೊಡಿತಾರೆ ಡಿಸೀಸ್ ಬರಬಾರ್ದು ಅಂತೇಳಿ. ಅದ್ರ ಬದಲಾಗಿ ಇದು ಮಾಡೀನಿ ಸರ್. ಅದ ಕೈಲಿ ಅಂದ್ರೆ ಒಂದು ಬಟ್ಟೆ ಕಟ್ಕೊಂಡು ಹೊಡಿತಿರ್ತಾರೆ. ಹೊಡಿತಿರ್ತಾರಲ್ಲ ಸರ್, ಅದ್ರ ಬದಲಾಗಿ ಇದು ಮಾಡೀನಿ ಸರ್. ಇದು DC ಇದ್ರ ಮೇಲೆ ವರ್ಕ್ ಆಗ್ತದೆ ಸರ್. ಇದು ಸೋಲಾರ್ ಸರ್, ಇದಕ್ಕೊಂದು ಬ್ಯಾಟ್ರಿ ರೀ ಸರ್. ಸೋಲಾರ್ ಇಲ್ಲ, ಸೋಲಾರ್ ಇಲ್ಲ. ಹಾಂ ಸೋಲಾರ್ ರೀ. ಇದು ಸೋಲಾರ್ ಮೇಲೆ ಚಾರ್ಜ್ ಮಾಡೋದ್ರಿ, ಇಲ್ಲಿ ಹಾಕೊಂಬೋದ್ರಿ. ಹಾಂ ಇದು ಸುಣ್ಣ ಹಾಕಿದೆ ನೋಡಿ, ಇದು ಸುಣ್ಣ ಹಾಕಿದ್ದದ ಸರ್. ಆಲ್ರೆಡಿ ಇದು ನೀವೇ ಕಂಡಿಡಿದ್ರೆ ಮೊದಲೇ? ಇಲ್ಲ, ಅದು ಮೊದಲಿತ್ತು ನಾವು ಅದು ಈ ಥರ ಆಗ್ಬೇಕಂತ ಕಂಡು ಹಿಡಿದಿದ್ದೋ ಸರ್. ಅದಕ್ಕೆ ಓಕೆ, ಅದು ಬೇರೆ ಕೆಲಸಕ್ಕಿತ್ತು ರೀ, ಇದಕ್ಕೆ ಯೂಸ್ ಮಾಡೀನಿ ಸರ್. ಈಗ ಸರ್ ಈ ಕಡೆ ಹೋಗ್ತಾ ನೋಡ್ರಿ. ಇನ್ನು ಪೂರ ಎಲ್ಲ ಮನೆ ಆ ರೇಷ್ಮೆದು ಇದು ಎಲ್ಲ ಪೂರ ಒಂದೇ ಸಲಕ್ಕೆ ಕವರ್ ಮಾಡ್ಬೋದು ಸರ್. ನೀವು ಯಾವ ಥರ ಸ್ಪೀಡ್ ಇಟ್ರಿ ಆ ಥರ ರೀ. ರೇಷ್ಮೆ ಮಾಡಿರ್ತಾರಲ್ರಿ, ಕೈಲಿಂದ ಸುಣ್ಣ ಹೊಡಿತಾರಲ್ರಿ, ಇದ್ರಾಗ ಹಾಕೊಂಡು ಬಿಡೋದ್ರಿ. ಇಲ್ಲ ಸರ್, ಇದು ಸ್ಪ್ರೇ ಮಾಡೋ ಸಲಕ್ಕೆ ಯೂಸ್ ಮಾಡಿದ್ದದ ರೀ. ನಾ ಇದಕ್ಕೆ ಆಲ್ಟರ್ನೇಟ್ ಮಾಡಿ ಸುಣ್ಣ ಹೊಡಿಲಿಕ್ಕೆ ಮಾಡೀನಿ ಸರ್. ಇದು ನೀವೇ ತೂತ್ ಮಾಡಿ? ಹಾಂ ನಾನೇ ಮಾಡೀನಿ ರೀ. ಇದು ವ್ಯಾಲ್ಯೂಮ್ ನಾನೇ ಕೂಡ್ಸೀನಿ ರೀ. ಇದೆಲ್ಲ ನಮಗೆ ಸೆಟಪ್ ಬರಪ್ಲೆ ಮಾಡ್ಕೊಂಡಿ. ಮೇಲ್ಗಡೆ ಇರಲ್ಲ ಇದಕ್ಕೆ? ಹಾಂ ಇರಲ್ಲ ಸರ್. ಈ ವಾಲು ಇರಲ್ಲ? ಇವು ಯಾವ ಇರಲ್ಲ ರೀ, ನಾವು ಮಾಡ್ಕೊಂಡೀನಿ ಸರ್. ಅದು ವ್ಯಾಲ್ಯೂಮ್ ಕಮ್ಮ ಹೆಚ್ಚಾರಿ ಸರ್. ಇದು ನೀವು ITI ಬ್ರೈನ್ ಹಾಕಿದ್ದೀರಾ? ಹಾಂ ಇದ್ರಾಗ ಹಾಕಿ ಮಾಡೀನಿ ಸರ್. ಇದು ನೀವು ITI ಎಲೆಕ್ಟ್ರಿಕಲ್ಲ? ಹಾಂ ಸರ್. ಓ ಈಗ ಸರ್ ಇಲ್ಲಿಂದ ಸುಣ್ಣ ಹೋಗ್ತದೆ ಸರ್. ಹೋಗ್ತದೆ. ಈಗ ಕೋಳಿ ಮೊಟ್ಟೆ ಮರಿ ಮಾಡೋದು ಸರ್. ಕೋಳಿ ಮೊಟ್ಟೆ? ಹಾಂ ಹಾಂ ಕೋಳಿ ಮೊಟ್ಟೆ ಕೋಳಿನೇ ಮಾಡ್ತಲ್ಲ? ಇಲ್ಲ ಸರ್, ಕೋಳಿ ಮಾಡಲ್ರಿ ಅಷ್ಟು. ಕೋಳಿಗಿನ ಹೆಚ್ಚಿಗೆ ಇವು ಮಾಡ್ತಾವ್ರಿ ಸರ್. ಎಲ್ಲ ಕಡೆ ಇವೇ ಸಿಸ್ಟಮ್ ಅವ್ರಿ. ಇದು 50 ತತ್ತಿದ ಕೆಪಾಸಿಟಿ ಅದ ಸರ್. ಅಲ್ಲ ಸರ್, ಮೊದಲು ಏನು ಮಾಡ್ತಾ ಇತ್ತು, ಕೋಳಿ ಮೊಟ್ಟೆ ಇಕ್ತಾ ಇತ್ತು, ಅಂತಂದು ಪುಟ್ಟಿಗೆ ಇಕ್ಬಿಟ್ಟು ಬೂದಿ ಹಾಕ್ಬಿಟ್ರೆ ಕೋಳಿ ಕುತ್ಕೊಂತ ಇತ್ತು. ಅದು ಓಲ್ಡ್ ಟೆಕ್ನಾಲಜಿ ರೀ. ಇದು ಹೊಸ ಟೆಕ್ನಾಲಜಿ ರೀ. ಇದು ಏನು ಮಾಡ್ಯಾರ ಸರ್, ಕರೆಂಟ್ ಮೇಲೆ ಮಾಡ್ಯಾರ ಸರ್. ಇದು ಈಗ ಎಲ್ಲ ಕಡೆ ರೀ ಕರೆಂಟ್ ಮೇಲೆ ಮಾಡಿದ್ದು ಏನು ಪ್ರಾಬ್ಲಮ್ ಹೊಂಟದಂದ್ರೆ ಸರ್, ಕರೆಂಟ್ ಹೋಗಿ ಬಂದು ಆಗರ್ದಾಗ ಅದು ಕೋಳಿಗೆ ಹೆಂಗೆ ಹೀಟ್ ಮಾಡ್ತಲ್ರಿ, ಹಂಗೆ ಹೀಟ್ ಕರೆಕ್ಟ್ ಕ್ರಿಯೇಟ್ ಆಗಲ್ಲಾಗ್ಯದ್ರಿ. ಹಾಗಾಗಿ ಕೋಳಿದಾಗ ತಯಾರು ಮಾಡೋದ್ರಿ 21 ದಿನಕ್ಕಾದ್ರೆ ಇದು 25 ದಿನ 26 ದಿನ ತೋಲ್ಗತ್ತ ಸರ್. ಅದ್ರ ಬದಲಾಗಿ ನಾ ಸೋಲಾರ್ ಕನ್ವರ್ಟ್ ಮಾಡೀನಿ ಸರ್. ಇದಕ್ಕೆ ಕೋಳಿಗೆ ಇನ್ಕ್ಯುಬೇಟ್ರು? ಹಾಂ ಇನ್ಕ್ಯುಬೇಟ್ರ್ ರೀ. ಈಗ ಇದು ಸೋಲಾರ್ ಸಿಸ್ಟಮ್ ಮೇಲೆ ವರ್ಕ್ ಆಗ್ತದೆ ಸರ್. ಇಲ್ಲಿ ಸೋಲಾರ್ ಬ್ಯಾಟ್ರಿದಿಂದ ಚಾರ್ಜ್ ಆಗ್ತದೆ ರೀ. ಇಲ್ಲಿ ಸಿಸ್ಟಮ್ನಾಗ ಲೈಟ್ ತೋರಿಸ್ತದೆ ನೋಡಿರಿ ಸರ್. ಇದು 8 ಹೀಟ್ ಅದ ಅಂತ ಹೇಳಿ ಸರ್. ಇದು ಈಗ ಡಿಗ್ರಿ ಎಷ್ಟದ ನೋಡಿರಿ ಸರ್, ಅಲ್ಲಿ ಕಾಣಿಸ್ತದೆ ರೀ. ಹಾಂ ರೀ, ಎಷ್ಟದ ಹೇಳ್ರಿ ಸರ್? ಹಂಗೆ ಹೆಚ್ಚಾಕೋತ ಹೋಗ್ತದೆ ಸರ್. ಅದು 39ಗೆ ನಿಂದಿರ್ತದೆ ಸರ್. ಅದು ಕೋಳಿ ಮೊಟ್ಟೆನ ಕೋಳಿ ಮರಿ ಮಾಡ್ತಾ ಇಲ್ವ ಈಗ? ಅವು ಮಾಡಲಾಗ್ಯಾವ ಸರ್. ಮಾಡ್ತಾವ ಅಂದ್ರೆ ಕಮ್ಮಿ ಪರ್ಸೆಂಟೇಜ್ ಮೇಲೆ ರೀ. ಇಲ್ರಿ ಸರ್, ನಾವು ಭಾಳ ಬೇಕಾದ್ರೆ ರೀ ಈಗ ಏನು ಮಾಡ್ತೇವೆ ಸರ್, ಕೆಲವೊಂದು ಕಡೆ ಇದ್ರಾಗ 50 ತತ್ತಿ ಇಡ್ತಾರೆ ರೀ, ಕೋಳಿ ಬಲ್ಲಿ ಒಂದು 20 ಇಡ್ತಾರೆ ರೀ. ಅದು ಏನು ಮಾಡ್ತದೆ ರೀ, ಇವನು ನನ್ನ ಮರಿನೇ ಅಂತೇಳಿ ಒಮ್ಮೆ ಬಂದಾಗ ಕರ್ಕೊಂಡು ಆಡಿಸ್ತದೆ ರೀ. 70 ಮರಿ ಕೋಳಿ ತಿರುಗಿಸ್ಲಿಕ್ಕೆ ಆಗಲ್ಲ ರೀ. ಅದ್ರ ಬದಲಾಗಿ ಇದು ನನ್ನ ಮರಿನೇ ಅಂತ ಕರ್ಕೊಂಡು ದೊಡ್ಡ ಮಾಡ್ತದೆ ಸರ್. ಸೊ 70 ಇದರಲ್ಲೇ ಮಾಡಿಸ್ಬಿಟ್ರೆ ಕರ್ಕೊಂಡು ತಿರ್ಗಲ್ರಿ ಸರ್. ಅದು ತಿರ್ಗಲಿಕ್ಕೆ ಆಗಲ್ರಿ 70 ತತ್ತಿಗೆ ರೀ, ಜಾಗ ಇರಲ್ರಿ ಅಲ್ಲಿ. ಒಂದು 15-20 ಕೋಳಿ ಮೇಲೆ ಕುಂದಿರ್ತದೆ ರೀ. ಅದೇ ಟೈಮ್ನಾಗ ಇಲ್ಲಿ ಒಂದು 50 ತತ್ತಿ ಇಡೋದು ಸರ್. ಓಕೆ ಓಕೆ. ಸೇಮ್ ಕಾವು ಕೊಟ್ಟು ಇವು ಮರಿ ಅವು ಮರಿ ಒಂದೇ ದಿನ ಡಿಸ್ಪ್ಯಾಚ್ ಆದಾಗ ಅದ್ರ ಬಲ್ಲಿ ಬಿಡೋದ್ರಿ. ಅದಕ್ಕೆ ಎಲ್ಲ ನನ್ನನ್ನೇ ಅಂತ ಕರ್ಕೊಂಡು ಆಡಿಸ್ತದೆ ಸರ್. ಎಚ್ಚರ ಆಗು, ಕೋಳಿ ಮೋಸ ಮಾಡ್ತಾವ್ರೆ, ಕೋಳಿ ಕನ್ಫ್ಯೂಸ್ ಮಾಡ್ತಾರೆ. ಯಾವ ಥರ ಸಿಸ್ಟಮ್ ಇದು ಆಗ್ತದಂದ್ರೆ ಇಲ್ಲದ ನೋಡ್ರಿ ಸರ್. ಕೋಳಿ DC ಕರೆಂಟ್ ಮೇಲೆ ವರ್ಕ್ ಆಗ್ತದೆ ಸರ್. ಇಲ್ಲಿ 2 ಲೈಟ್ ಅವರ್ ಸರ್. ಇದು ಇಲ್ಲಿ ಫ್ಯಾನ್ ಅದ ಸರ್. ಈ ಲೈಟ್ ಹತ್ತಾವ ಸರ್ ಹೀಟ್ ಮಾಡೋ ಸಲುವಾಗಿ ರೀ. ಇದು ಫ್ಯಾನ್ ಆನ್ ಆಗ್ತದೆ ಸರ್. ಅದು ವರ್ಕ್ ಆಗ್ತದೆ ಸರ್. ಅದು ಏಟ್ ಹೀಟ್ ಬೇಕು ಅಷ್ಟೇ ಕ್ರಿಯೇಟ್ ಮಾಡ್ತದೆ ಸರ್ ಅಲ್ಲಿ ಒಳಗೆ. ಇನ್ಕ್ಯುಬೇಷನ್ ಸರ್. ಮೊಟ್ಟೆ ಇಡೋದು ಸರ್. ಡೈಲಿ ಒಂದ್ಸಲ ಅದಕ್ಕೆ ಎಕ್ಸ್ ಮಾರ್ಕ್ ಹಾಕಿ ಒಂದ್ಸಲ ಒಂದು ರೌಂಡ್ ಮಾಡಿ ಮತ್ತೆ ಮುಚ್ಚಿ ಬಿಡೋದ್ರಿ. ಅಂದ್ರೆ ಕೋಳಿ ತಿರುಗಿಸೋದೆ ನಾವು ಕೈಲಿಂದ ತಿರುಗೋದು ಸರ್. ಕೋಳಿ ತಿರುಗಿಸುತ್ತೆ ಮೊಟ್ಟೆನ? ಹಾಂ ತಿರುಗಿಸ್ತದೆ ಸರ್. ಹೌದ್ರಿ. ಅದು ಅಂದ್ರೆ ಎಲ್ಲ ಕಡೆ ಕಾವು ಒಂದೇ ಸೌಂಡ್ ಕೊಡ್ಲಿ ಅಂತ ಹೇಳ್ರಿ ಸರ್. ಸೊ ಕೋಳಿ ಕಾವು ಕೊಡೋ ತಿರುಗಿಸುತ್ತೆ ಮೊಟ್ಟೆ ತಿರುಗಿಸ್ತದೆ ಸರ್. ಪಂಕದಲ್ಲಿಂದ ಹಿಂಗೆ ತಿರುಗುತ್ತದೆ ಸರ್. ಹಂಗೇನು? ಹಾಂ ಸರ್. ಇದು ಆನಂದ್ ಪ್ಯಾಟಿ ಸರ್ ಹೇಳಿದ್ರಿ ಸರ್ ನನಗೆ. ಅವ್ರ ಫ್ರೆಂಡ್ ಬಂದಿರ್ರಿ, ಅವ್ರ ಬಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಕತ್ತಿತ್ತು ರೀ. ಲೈನ್ ಹೋಗಿ ಬಂದು ಇದು ಕರೆಕ್ಟ್ ಕಾವು ಕೊಡ್ಲಾರ್ದಕ್ಕೆ ಈಗ 50 ತತ್ತಿ ಹಾಕಿದ್ರೆ ಅಂದ್ರೆ ರೀ ಅದ್ರಾಗ 25 ಮರಿ ಹೊಂಟಿವಿ ಅಂತಾರೆ. ವೇಸ್ಟ್ ರೀ. ಮತ್ತು ಇದು 20 ದಿನದಾಗ ಬರೋದು 25-30 ದಿನಕ್ಕೆ ಹೊಂಟು ಅಂತ್ರಿ. ಆ ಕೋಳಿ ಕರ್ಕೊಂಬಲ್ಲ ಐತಂತ್ರಿ. ಯಾಕಂದ್ರೆ ಲೇಟಾಗಿ ಬಂದವು ಇವು ನನ್ನ ಮರಿ ಅಲ್ಲ ಅಂತೇಳಿ. ಸೊ ಇದ್ರ ಮರಿ ಅದ್ರ ಸಲಕ್ಕೆ ಇದ್ರದ್ದು ಏನ್ರಿ ಇನೋವೇಷನ್ ಮಾಡಿರಿ ಸೋಲಾರ್ ಮೇಲೆ ಅಂತಂದಾಗ ಇದು ಮಾಡೀನಿ ಸರ್. ನಾ ಇದು ನೀವು ಇನೋವೇಷನ್ ಸರ್. ಗ್ರೇಟ್ ಸರ್. ಹೋದ ವರ್ಷ ಮಾಡೀನಿ ಸರ್ ಇದು. ಯಪ್ಪ, ಬಟ್ ಇವು ಸೇಫ್ ತಿನ್ನಕ್ಕೆ ಕೋಳಿ ಮರಿ?
ಮೊಟ್ಟೆ ತಿನ್ನಕ್ಕೆ ಏನು ಸೇಫ್ ರೀ ಸರ್, ಅದೇನಿಲ್ಲ. ಅಲ್ಲ ಕೋಳಿ ಮರಿ ಬರುತ್ತಲ್ಲ ಅದನ್ನ ತಿನ್ನಕ್ಕೆ ಏನು ನಾವು ಮರಿಗಿರಿ ತಿನ್ನಲ್ಲ ಸರ್. ಅಲ್ಲ ಮರಿ ಅಲ್ಲ ಸರ್, ದೊಡ್ಡದಾದ್ಮೇಲೆ ಸರ್. ಅಯ್ಯೋ ನಮ್ಮ ಶರಣ ಬಸಪ್ಪನವ್ರು ನಾನು ಹೆಂಗೆ ಹೇಳಿ ನಮ್ಮ ಪ್ರಾಬ್ಲಮ್ಮು. ಅಯ್ಯೋ ಮೊಟ್ಟೆ ಆಟೆ ತಿಂತಾರೆ ಅವ್ರು ಬೇರೆ ವೆಜ್ಜು. ಅದೇ ಪ್ರಾಬ್ಲಮ್ ಸರ್. ಸರಿ, ಓಕೆ ಸ್ನೇಹಿತರೆ, ನೀವು ಪೂರ್ಣಚಂದ್ರ ತೇಜಸ್ವಿ ಅವರ ಸುಸ್ಮಿತಾ ಮತ್ತು ಹಕ್ಕಿ ಮರಿ ಅನ್ನೋ ಒಂದು ಎಪಿಸೋಡ್ ಓದಿದರೆ ಅವ್ರದ್ದೊಂದು ಕತೆ ಇದೆ. ಅದು ಸ್ಕೂಲ್ ಟೆಕ್ಸ್ಟ್ ಬುಕ್, ಕಾಲೇಜ್ ಟೆಕ್ಸ್ಟ್ ಬುಕ್ಕಲ್ಲಿತ್ತು. ಅವರು ಮಗಳು ಸುಸ್ಮಿತಾ ಅವರು ಒಂದು ಸಲ ಯಾವುದೊಂದು ಹಕ್ಕಿದೊಂದು ಮೊಟ್ಟೆ ತಂದುಬಿಡ್ತಾರೆ. ಅದನ್ನು ಮರಿ ಮಾಡ್ಬೋದು ಅಂತ ಟ್ರೈ ಮಾಡೋಕ್ಕೆ ಅಂತ ಬಲ್ಬ್ ಕೆಳಗಡೆ ಕಟ್ಬಿಡ್ತಾರೆ ತೇಜಸ್ವಿ. ಆವಾಗ ಅದು ಮರಿ ಬಂದ್ಬಿಡುತ್ತೆ ಆಚೆಗೆ. ಆಗ ಸುಸ್ಮಿತಾಗೆ ತುಂಬ ಖುಷಿ ಆಗುತ್ತೆ. ಸೊ ಆ ಕಥೆಯನ್ನು ಓದಿದ್ವಲ್ಲ ನೋಡಿ, ಅದೇ ಥರದ್ದು ಇವ್ರು ಕಂಡು ಹಿಡಿದವ್ರೆ ಕಲಬುರಗಿಯ ತೇಜಸ್ವಿ. ಹಂಗೇನಿಲ್ಲ ಸರ್. ನೀವು ನೋಡ್ರಿ ಸರ್, 37 ಡಿಗ್ರಿ ಸೆಲ್ಸಿಯಸ್ ಅದ ರೀ ಈಗ. ಓಕೆ, ಈಗ ಉಷ್ಣಾಂಶ ರೀ ಹೊರಗಿಂದ ನೋಡ್ರಿ. ಸೊ ಕೋಳಿದ್ದು ಅಷ್ಟೇ ಇರುತ್ತೆ. ಅಷ್ಟೇ ಇರ್ತದೆ ಸರ್. ಹಾಗಾಗಿ ಅದು ಲೈಟ್ ಹತ್ತಲಾಗ್ಯದ ಸರ್ ಅದು. ಸರ್ ಹಂಗಾರೆ ನೀವು ಮನುಷ್ಯರಿಗೆ ಈ ಥರದೊಂದು ಮಾಡಿ. ಈ 7 ತಿಂಗಳಿಗೆಲ್ಲ ಉಟ್ಬಿಡ್ತಾರಲ್ಲ ನಂತರು ಅಡೆ ಸರ್, ಹಂಗೇನು ಮಾಡಿ ಇನ್ಕ್ಯೂಬೇಟರ್ ರೆಡಿ ಮಾಡ್ಬಿಡೋದು. ಸೂಪರ್, ಚೆನ್ನಾಗಿದೆ ಸರ್. ಸೋಲಾರ್ ಮೇಲೆ ನಡೀತದೆ ಸರ್. ಇದಕ್ಕೆ ಸೋಲಾರ್ ಕನ್ವರ್ಟ್ ಮಾಡಿಬಿಡ್ತೀನಿ ಸರ್. ಇದು ಪ್ಯಾನಲ್ ಕನೆಕ್ಷನ್ ರೀ. ಅದೇ ಪ್ಯಾನಲ್ ರೀ, ನಾವು ಏನು ಇದಕ್ಕೆ ಮಾಡಿದವಲ್ಲ ಸರ್, ಇದೇ ಪ್ಯಾನಲ್ ಬರ್ತದೆ. ಇದ್ರದಿಂದ ವರ್ಕ್ ಆಗ್ತದೆ ಸರ್. ಸರ್ ಇದು ನಮ್ಮದು ಮಿನಿ ರೂಮ್ ರೀ ಸರ್. ಇದು ಹಾಂ, ಮಿನಿ ಲ್ಯಾಬ್ ರೀ. ಓಕೆ, ಈ ಕರೆಂಟ್ ಹ್ಯಾಂಗ್ ಜರ್ನೇಟ್ ಆಗ್ತದೆ ಸರ್. ಕರೆಂಟಾ? ಹಾಂ ರೀ, ಕರೆಂಟ್ ಹ್ಯಾಂಗ್ ಉತ್ಪಾದನೆ ಆಗ್ತದೆ ಸರ್. ಅದೇ ಈ ಶರಾವತಿನಲ್ಲಿ ಇದಿಟ್ಬಿಟ್ಟು ಟರ್ಬೈನ್ ತಿರುಗಿ. ಹಾಂ ಸರ್. ಈಗ ನಾವು ಇದಕ್ಕೊಂದು ಡಿಸೈನ್ ವೆಂಡಿಂಗ್ ಮಾಡಿದ್ದೇವೆ ಸರ್. RPM ಮಿನಿಮಮ್ ಬೇಕು ರೀ ಸರ್. ಅದಕ್ಕೆ ಅಂದ್ರೆ 400 500 RPM ಈ ಥರ ಏನು ಬೇಕಾಗ್ತದಲ್ಲ ಸರ್. ಒಂದು ಮಿನಿಮಮ್ ಅಂದ್ರೆ 1400ರಿಂದ 1882 1840 ಹಿಂಗೆ RPM ಬೇಕು ರೀ. RPM ಡೌನ್ ಆದ್ರೆ ಕರೆಂಟ್ ಉತ್ಪಾದನೆ ಆಗಲ್ಲ ರೀ. ಈಗ ನಮ್ಮಲ್ಲಿ ಇಲ್ಲಿ ನಮ್ಮ ಮುಂದಿನ ದಿನದಾಗ ಇಲ್ಲಿ ಕರೆಂಟ್ ಸರಳಾಗಿ ಉತ್ಪಾದನೆ ಮಾಡ್ಲಿಕ್ಕೆ ಇದೊಂದು ಡಿಸೈನ್ ಮಾಡೀನಿ ಸರ್. ಇಲ್ಲಿ ನೋಡ್ರಿ ಸರ್, ಈಗ ಹೆಂಗೆ ಉತ್ಪಾದನೆ ಆಗ್ತದೆ ಸರ್. ಇದು ಕೈಲಿಂದ ತಿರುವುದ್ರಿ. ಇದು ಕಡೆಗೆ ರೀ, ಇದು ಡೈನಮೋ ಸರ್. ಇದು ಈಗ ರೀ ಸರ್, ಅದೇ ನಾವು ಮೊದಲು ಸೈಕಲ್ ಓಡಿಸ್ಬೇಕಂದ್ರೆ ಸೈಕಲ್ ಚಕ್ರ ಡೈನಮೋ ತಿರುಗಿ ಮುಂದೆ ಬಲ್ಬ್ ಬತ್ತಾಯ್ತಲ್ಲ. ಹಂಗೆ ಸರ್. ಬಟ್ ಬಲ್ಬ್ ಬರ್ಬೇಕು ಅಂತ ತಿರ್ಸ್ಕೊಂಡು ಕೂತಿರಲ್ಲ, ಟೈಮ್ ವೇಸ್ಟ್ ಆಗಲ್ಲ ಸರ್. ಅಂದ್ರೆ ನಂದೇನು ರೀ, ಈಗ ಕಮ್ಮಿ ಗಾಳಿ ಬಂದ್ರು ನೋಡ್ರಿ, ಕಮ್ಮಿ RPMದಾಗೇ ಕೆಲಸ ಮಾಡ್ಬೇಕು ಸರ್ ಅದು. ಈಗ ಇಷ್ಟೇ ಸ್ಲೋ ನೋಡ್ರಿ ಸರ್. ಈಗ ರೀ ಡೌನ್ RPMದಾಗ ರೀ. ಓಕೆ, ಅದು RPM ಕಮ್ಮಿ ಅಂದ್ರೆ ಇಲ್ಲಿ ಕಮ್ಮಿ ತಿರುದ್ರೂ ಅಲ್ಲಿ ಉತ್ಪಾದನೆ ಆಗ್ಬೇಕು ರೀ. ಇನ್ನೊಂದು ಏನದ ಸರ್, ಸಿಟಿದಾಗೆಲ್ಲ ಏನು ಮಾಡಲ್ಕತ್ತಾರ ಸರ್, ಹೆಲ್ತ್ ಬೆನಿಫಿಟ್ ಸಲುವಾಗಿ ಸೈಕಲ್ ಹೊಡೆಯೋದು, ವಾಕಿಂಗ್ ಹೋಗೋದು ಮಾಡ್ತಾರೆ ರೀ. ಹಾಂ ರೀ. ಅದ್ರ ಬದಲಾಗಿ ರೀ ಅವ್ರದ್ದೊಂದು ಡೈನಮೋ ಸಿಸ್ಟಮ್ ಇದು ಇಟ್ಕೊಂಡು, ಚಕ್ರ ಇಟ್ಕೊಂಡು ಆ ಪೈಡಲ್ ಹೊಡೆದಾಗ ರೀ ಹಿಂಗೆ ಹೆಂಗೆ ಪೈಡಲ್ ಹೊಡಿತಾರೆ ಹಂಗೆ ಕರೆಂಟ್ ತಯಾರಾಗದ್ರಿ. ಹಾಂ, ಸೈಕಲ್ ತುಳಿದಾಗ ಹಿಂಗೆ ಕರೆಂಟ್ ಉತ್ಪಾದನೆ ಆಗದ್ರಿ. ಆ ಕರೆಂಟ್ ಬ್ಯಾಟ್ರಿಗೆ ಡೌನ್ ಚಾರ್ಜ್ ಆಗದ್ರಿ. 1 ಗಂಟೆ ಪೈಡಲ್ ಹೊಡೆದ್ರೆ ಒಂದು 3 ತಾಸು ಮನ್ಯಾಗ ಲೈಟ್ ನಡಿಬೇಕ್ರಿ ಅವ್ರಿಗೆ. ಹಾಂ ಸರ್. ಸರ್ ಇನ್ನೊಂದು ಏನದ ರೀ, ಸುಮ್ಮನೆ ಎನರ್ಜಿ ವೇಸ್ಟ್ ಅಲ್ರಿ. ಹೌದು ಸರ್. ಎನರ್ಜಿಯನ್ನ ವಿದ್ಯುತ್ತಾಗಿ ಕನ್ವರ್ಟ್ ಮಾಡೋದ್ರಿ. ರೋಡ್ನಾಗ ಹೋಗಿ ಎನರ್ಜಿ ಬರ್ನ್ ಮಾಡ್ಕೊಂಬದೇ ವಿದ್ಯುತ್ತಾಗಿ ಕನ್ವರ್ಟ್ ಮಾಡೋದ್ರಿ. ಸೊ ಒಂದ್ ಕಡೆ ಆರೋಗ್ಯನೂ ಫಿಟ್ ಆಗುತ್ತೆ, ಮನೆಗೆ ಪವರ್ ಬರುತ್ತೆ, ಪವರ್ನು ಬರ್ತದೆ ಸರ್. ಬಾಡಿಗೂ ಪವರ್, ಮನೆಗೆ ಪವರ್ ರೀ. ಇವತ್ತಿನ ದಿನದಾಗ ಪವರ್ ಎಷ್ಟು ಡಿಮ್ಯಾಂಡ್ ಅದ ಸರ್. ಈಗ LPG ಇಲ್ರಿ, ಎಲ್ಲ ಪ್ರಾಬ್ಲಮ್ ಅದ ಸರ್. ಅಂಥದ್ದಿಂದಾಗ ನಾವು ಅಟ್ಲೀಸ್ಟ್ 1 ತಾಸು ಪೈಡಲ್ ಹೊಡೆದ್ರೆ 3 ತಾಸು ನಮ್ಮ ಮನೆ ಕರೆಂಟ್. ಸರ್ ದಯವಿಟ್ಟು ಹೆಂಗ್ ಮಾಡಿ ಗೊತ್ತಾ ಸರ್, ಈ ಸೈಕಲ್ ತುಳಿತಾರಲ್ಲ ಇದು ಜಿಮ್ ಅಲ್ಲಿ, ಆ ಸೈಕಲ್ ತುಳಿದ್ರೆ ಈ ಥ್ರೆಡ್ಮಿಲ್ ಮಾಡ್ತಾರಲ್ಲ ಅದು ತಿರುಗುತ್ತೆ. ಅದು ತಿರುಗಿದ್ರೆ ಅವಾಗೆಲ್ಲ ಕರೆಂಟ್ ಬರಂಗ್ ಮಾಡ್ಬಿಡಿ ಸರ್. ಅದೇ ಇದ್ರ ಬೇಸ್ ಮೇಲೆ ಇದು ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಸರ್. ದಯವಿಟ್ಟು ಇದನ್ನ ಬೇಗ ಮಾಡಿ. ಬೇಗ ಮಾಡ್ತೀನಿ ಸರ್. ಮಾಡಿ ಫಸ್ಟ್ ನಿಂಬಲ್ಲೇ ವಿಡಿಯೋ ಹಾಕಿಸಿ ಸರ್ ಮುಂದೆಲ್ಲ ಇದು ಮಾಡೋಣ. ನಾನೇ ಬಂದು ಅದನ್ನ ಸೈಕಲ್ ತುಳಿದ್ಬಿಟ್ಟು ಆಯ್ತು ಸರ್. ಅದು ಖಂಡಿತವಾಗಿ ನನ್ನ ಪ್ಲಾನ್ ಅದ ಸರ್. ಓಕೆ, ಇಲ್ಲಿ ನಮ್ದೆಲ್ಲ ಸೋಲಾರ್ ಕರೆಂಟೇ ಸರ್ ಮನೆಗೆಲ್ಲ ರೀ. 1 ಕಿಲೋವ್ಯಾಟ್ 2 ಕಿಲೋವ್ಯಾಟ್ ರೀ. ಈ ಸೋಲಾರ್ ಎನರ್ಜಿನೇ ಬರ್ತದೆ ಸರ್. ಓಕೆ, ಒಟ್ಟು ಸೂರ್ಯನ ಚೆನ್ನಾಗಿ ಬಳಸ್ತೇವೆ ಸರ್. ಮಳೆಗಾಲದಲ್ಲಿ ಏನು ಮಾಡ್ತೀರಾ ಸರ್? ಮಳೆಗಾಲದಾಗ ನಮ್ಗೆ ನಮ್ಮ ಮನೆಗೆ 1 ಕಿಲೋವ್ಯಾಟ್ ಹತ್ತದ್ರಿ, 3 ಕಿಲೋವ್ಯಾಟ್ ಹಾಕಿನ್ರಿ ಸರ್. ಎಕ್ಸ್ಟ್ರಾ ಅದ ಸರ್. ಏನೂ ತೊಂದರೆ ಆಗಲ್ಲ ಸರ್. ನಿಂದ್ರಲ್ರಿ ಅಲ್ಲಿನೂ ನಮ್ಮ ಕರೆಂಟಿಂದ ಏನು ತೊಂದರೆ ಆಗಲ್ಲ ಸರ್. ಇವೆಲ್ಲ ಜೀವಾಮೃತ ಮಿಕ್ಸರ್ ಮಾಡೋ ಸಲುವಾಗಿ ಅವು ಮಷಿನ್ಗಳು ತಂದಿಟ್ಟಿರಿ. ಕೇಳ್ದಾಗ ಕಳಿಸ್ತೀರಿ? ಹಾಂ, ಕೇಳ್ದಾಗ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಕೃಷಿ ಯಾವಾಗ ಮಾಡ್ತೀರಿ? ಈ ವಿಜ್ಞಾನದ ಕೆಲಸ ಯಾವಾಗ ಮಾಡ್ತೀರಿ? ಸಮಯ ಊರು ತಿರುಗ್ತೀರಿ? ಇವೆಲ್ಲ PCB ನಮೂನೆ ರೀ ಸರ್. ಇವು ನಾವೇ ಡಿಸೈನ್ ಮಾಡಿಸಿವ್ರಿ. ಬೋರ್ಡು? ಹಾಂ, ಬೋರ್ಡ್ಗಳು ರೀ. ನಮ್ಮ ಮಷಿನ್ ರೀ, ಎನರ್ಜರ್ದು ರೀ. ಓಕೆ. ಇವು ಮತ್ತು ನಮ್ಮದು ಫಾರ್ಮ್ ಹೆಸರೇ ಬರ್ತಾರೆ ರೀ, ಮಲ್ಲಿಕಾರ್ಜುನ್ ಎಲೆಕ್ಟ್ರಾನಿಕ್ಸ್ ಅಂತ. ಇಲ್ಲದ ನೋಡಿರಿ ಸರ್ ಒಳಗೆ.
ಇಲ್ಲ ಅದ ನೋಡಿ ಹೌದು ಕರೆಕ್ಟ್ ಕಾಣ್ತಾ ಇದೆ ನೋಡಿ. ಅಂದ್ರೆ ಇವು ಲೈಟ್ಗಳು ಅಲ್ಟ್ರಾವೈಲೆಟ್ ಲೈಟ್ ಇಲ್ಲೇ ನಾವು ರೆಡಿ ಮಾಡಿ ಅವಕ್ಕೆ ಲೈಟಿಗೆ ಹಾಕಿ ರೆಡಿ ಮಾಡ್ತೇವೆ ಸರ್. ಗ್ರೇಟ್ ಸರ್. ಇಲ್ಲ ಅದ ನೋಡಿ ಸರ್ ಇಂಥದ್ದು ಹೆಂಗೆ ಆರ್ಡ್ರ್ ಬರ್ತೋ ಹಂಗೆ ರೀ. ಅಂದ್ರೆ ಕಂಪ್ನಿದವ್ರು ಏನು ಮಾಡ್ತಾರಲ್ರಿ ಅದಕ್ಕಿಂತ ಜರ ನೋಡ್ಲಿಕ್ಕೆ ರಫ್ ಕಾಣ್ಬೋದು ರೀ, ಕ್ವಾಲಿಟಿ ಇರ್ತಾವೆ ಸರ್. ನಮ್ಮ ಕ್ವಾಲಿಟಿ ಇರ್ತವೆ, ಖರ್ಚು ಕಮ್ಮಿ. ಹಾಂ ಖರ್ಚು ಕಮ್ಮಿ ರೀ. ಅವ್ರು 4,000 ರೂಪಾಯಿ ಮಾರಿದ್ರೆ ನಾವು 2,500 ಮಾರ್ತೇವ್ರಿ ಸರ್. ಈ ಥರ ರೀ ಈಗ ಸರ್. ಸನ್ಲೈಟಿಗೆ ಹೋಯ್ತಂದ್ರೆ ಆಫ್ ಆಗ್ತದೆ ರೀ. ಓಕೆ, ಬಿಸಿಲು ಬಿದ್ದರೆ ಆಫ್ ಆಗುತ್ತೆ. ಹಾಂ ಸರ್. ಅಂದ್ರೆ ಇದು ವರ್ಕ್ ಆಗೋದು ಕತ್ಲಲ್ಲಿ ರೀ ಸರ್. ಈಗ ನೋಡ್ರಿ ಸರ್ ಬೆಳಕಿಗೆ ಬಂತಲ್ರಿ ಆಫ್ ಆಗ್ತದೆ ರೀ ಈಗ ರೀ. ಹೆಂಗಿದೆಯಾ ಸರ್ ಅದು ಸೆನ್ಸರ್ ಮಾಡೀನಿ ರೀ. ಈ ಸೆನ್ಸರ್ 500ರಿಂದ 600 ರೂಪಾಯಿ ಬೀಳ್ತದೆ ರೀ. ನಾ ಬರೀ 20 ರೂಪಾಯಿದಾಗ ಮಾಡೀನಿ ರೀ. ಹಾಂ ರೀ. ಯಪ್ಪ, ಹಂಗಾಗಿ ದುಡ್ಡು ಉಳಿತಾವ್ರಿ ಮತ್ತು ಕ್ವಾಂಟಿಟಿ ಇರ್ತದೆ ರೀ ಭಾಳ. ಮತ್ತೆ ಈಗೆಲ್ಲ AI ಬಂದ್ಬಿಟ್ಟಿದೆಯಂತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದೆಲ್ಲ ನೆಕ್ಸ್ಟ್ ಆಗ್ತೀರಾ? ಇಲ್ಲ ಸರ್ ಹಂಗೇನಿಲ್ಲ ರೀ, ಸುಮ್ಮನೆ ಇದ್ದಿದ್ರದಾಗೆ ಇನೋವೇಷನ್ ಮಾಡ್ಕೊಂಡು ಹೋಗೋದ್ರಿ. ವೆರಿ ಗುಡ್. ಇದು ನೋಡಿ ಯಾವುದು ಸಾಸಿವೆ ಡಬ್ಬ ಇದು. ಅಂಕಲ್ ಸಾಸಿವೆ ಡಬ್ಬ ಹಾಕ್ತಾರೆ. ಇದೆಲ್ಲ ನಮ್ದು ಹೆಸರು ಹಾಕಿಸಿಂದ ಇದು ಮಾಡೋದ್ರಿ. ಸೂಪರ್. ಇವೆಲ್ಲ ಮಾಡಿ ಸೆಲ್ ಮಾಡ್ತೇವೆ ಸರ್ ರೈತರಿಗೆ. ಬಹುಶಃ ನಿಮ್ಮನ್ನ ನೆಕ್ಸ್ಟ್ ಯಾವುದೋ ಒಂದು ದೊಡ್ಡ MNC ಕಂಪ್ನಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ಳುತ್ತೆ. ಇವು ನೋಡಿರಿ ಸರ್, ಅದು ಅಪ್ಡೇಟ್ ಮಾಡೀನಿ ಸರ್, ಶುರು ಮಾಡಿದ್ದದ ಸರ್. ಈಗ ಇವು ಪ್ಲೇಟ್ಗಳು ಮಾಡೀನಿ ರೀ. ಆ ರೇನ್ ಪೈಪ್ ಸುತ್ತದ ಸಲ ಆ ಕಡೆ ಒಂದು ಈ ಕಡೆ ಒಂದು ಪ್ಲೇಟ್ ರೀ ಇಟ್ಬಿಟ್ರೆ ಪೈಪ್ ಸುತ್ತದ ರೀ. ನಟ್ ಬೋಲ್ಟ್ ಹಾಕಿ ಟೈಟ್ ಮಾಡೋದು ಸರ್. ಇವೆಲ್ಲ ಮಟ್ರಿಯಲ್ ಅವ ರೀ ಸರ್ ಅವ್ರದ್ದೆಲ್ಲ ಇಲ್ಲಿ ತಂದೀವಿ ರೀ. ಒಮ್ಮೆ ಒಂದು 20-30 ಪೀಸಿಂದೆಲ್ಲ ಒಮ್ಮೆ ಮಾಡಿಸಿರ್ತೀನಿ ಸರ್. ಇವೆಲ್ಲ ರೆಡಿ ಮಾಡಿ ಕೊಡ್ತೀನಿ ಸರ್. ಇವತ್ತೇ ಒಂದು ಕಳ್ಸೀನಿ ಸರ್. ಅದ್ಭುತ. ಹಾಂ ಸರ್. ಇಲ್ಲಿ ನೋಡಿರಿ ಸರ್ ಫಿಕ್ಸ್ ವೋಲ್ಟೇಜ್ ಬರ್ತದೆ ಸರ್ ನಮ್ಮದು. ನಮ್ಮ ಸೋಲಾರ್ ಎನರ್ಜಿ ರೀ. AC ಕರೆಂಟ್ನಾಗ ವೈಬ್ರೇಟ್ ಆಗಲ್ಲ ಸರ್, ಹೆಚ್ಚು ಕಮ್ಮಿ ಆಗಲ್ಲ ರೀ. ಈಗ ಸರ್ 194 ಬರ್ತಾ ಇದೆ. 194 ಬರ್ಲಿಕತ್ತದ ಸರ್. ಈಗ 194 ಅದಲ್ಲ ಸರ್ ಇದು. ಈಗ ನಿಮ್ದು ಏನರೇ ಇಂಪಾರ್ಟೆಂಟ್ ಮೆಷಿನ್ಗಳು ಅದು ನಡೆಸ್ಬೇಕಾದ್ರೆ ಅದು ಆ ವೋಲ್ಟೇಜ್ ಸಾಲಲ್ಲ ಸರ್. ಅಂದ್ರೆ ಇದು KV ಇಲ್ಲೇ ನಿಂದ್ರಿ ಸರ್. ಈ ಕಡೆ ಬರ್ರಿ ಸರ್ ನೀವು, ನಾ ಇಲ್ಲಿ ಒಂದು ತೋರಿಸ್ತೀನಿ. ಒಂದು ಮೇನ್ಸ್ ಬರ್ತದೆ ಸರ್, ಮೇನ್ಸ್ ಆಫ್ ಮಾಡ್ತೀನಿ ರೀ. ಈಗ ಮೇನ್ ಆಫ್ ಐತ್ರಿ ಸರ್. ಈಗ ನೋಡಿರಿ ಸರ್ 226 ವೋಲ್ಟ್ ಫಿಕ್ಸ್ ಇರ್ತದೆ ಸರ್ ಇದು. ಫ್ಲಕ್ಚುಯೇಟ್ ಆಗಲ್ಲ. ಆಗಲ್ಲ ಸರ್ ಇದು. ನಮ್ಮ ವೋಲ್ಟೇಜ್ ಬ್ಯಾಕ್ಸ್ ಆಗಲ್ಲ ಸರ್, ಖಾಯಂ ವೋಲ್ಟೇಜ್ ಸರ್ ಅದು. ಆಮೇಲೆ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡೋದು ನೀವು? ಇಲ್ಲೇ ಕೂತು ವರ್ಕ್ ಮಾಡೋದು ಸರ್. ನೀವೇ ಸಾಲ್ಡ್ರಿಂಗ್ ಎಲ್ಲ ಮಾಡ್ತೀರಾ? ಸರ್ ಎಲ್ಲ ಇಲ್ಲಿ ಅದ ನೋಡಿ ಸರ್. ಈಗ ನಮ್ಮ ಎನರ್ಜರ್ ಮಷಿನ್ ರಿಪೇರಿ ಬಂದು ರೀ. ಇದು ಬೋರ್ಡ್ ರೀ ನಮ್ಮದು. ಇಲ್ಲೇ ಮಷಿನ್ ಚೆಕ್ ಮಾಡೋದು ರೀ. ಇದು ಟ್ರಾನ್ಸ್ಫಾರ್ಮರ್, ಇದು ಕಂಡೆನ್ಸರ್ ರೀ. ಇಲ್ಲಿ ಇಟ್ಕೇಸಿಂದ 12 ವೋಲ್ಟ್ ಕನೆಕ್ಷನ್ ತೊಗೊಂಡ್ಕೇಸಿಂದ ಇದು ಇಲ್ಲೇ ಚಾಲು ಆಗ್ತದೆ ಸರ್ ಮಷಿನರಿ. ಇದು ಕಡಿಮೆ ಖರ್ಚಿನ ಸೋಲಾರ್ ಫ್ಯಾನ್ಸಿಂಗ್ ರೀ. ರಾಡ್ ಹಾಕೊಂಡ್ರಿ 12 mm ರಾಡ್ ರೀ. ಜಸ್ಟ್ 12 mm ರಾಡ್ ರೀ. 16 mm GA ವೈರ್ ರೀ ಸರ್. 2ರಿಂದ 3 ಲೈನ್ ಹಾಕಿದ್ರೆ ಸಾಕ್ರಿ ಸರ್. ಹಾರ್ ಬರ್ಬೋದಲ್ಲ? ಹಾಂ ಸರ್ ಅದು ಬರಲ್ಲ ಸರ್, ಹೇಗೆ ಶಾರ್ಟ್ ಹೊಡಿತದೆ ಸರ್. 3000ದಿಂದ 9000 ವೋಲ್ಟೇಜ್ ಇರ್ತದೆ ಸರ್ ವೈರ್ನಾಗ. 9000 ವೋಲ್ಟ್ಸ್. ಹಾಂ ಸರ್. ಈಗ ನೀವು ಬಂದಾಗೆಲ್ಲ ಇದು ರೋಡ್ ನಡೆದಿತ್ತಲ್ರಿ, ಎಲ್ಲ ಬಿಚ್ಚಿಟ್ಟಿದೆ ಸರ್. ಇಲ್ಲಿ ಬೋರ್ಡ್ನು ಹಾಕಿರ್ತೇವೆ ಸರ್ ನಾವು. ಇದು ಈ ಥರ ಬರ್ತದೆ ಸರ್ ಲೈನ್ ಬಿಟ್ಟು ಅದು ದೂರ ಇರ್ಲಿಕ್ಕೆ ಹೇಳ್ತಾರೆ ರೀ. ಒಂದು ವೇಳೆ ಗ್ರೌಂಡ್ ಮಾಡಿದ್ರಲ್ರಿ ಇಮಿಡಿಯೇಟ್ ಅಲಾರಾಮ್ ಆಗ್ತದೆ ರೀ. ಮನೆಗೆಲ್ಲ ಅಲಾರಾಮ್ ಆಗ್ತದೆ ಸರ್. ಸುತ್ತಮುತ್ತ ಯಾರು ಅರ್ಥಿಂಗ್ ಮಾಡಿದ್ರೆ ಅಂದ್ರೆ ಈಗ ಶಾರ್ಟ್ ಹೊಡೆಯಲ್ಲ ಸರ್. ಈಗ ಅದು ಈಗ ಹೊಡೆಯಲ್ಲ ಸರ್, ಹೊಡೆಯಲ್ರಿ. ಬೇಡ ಲಾಸ್ಟ್ ಟೈಮ್ ಈ ಕರೆಂಟ್ ಹೊಡಿತಲ್ಲ ಅದು. ಈಗ ಅಲಾರಾಮ್ ಬಂದ್ರೆ ಹೊಡೆಯಲ್ಲ ಸರ್. ಅಲಾರಾಮ್ ಇಲ್ಲ ಅಂದ್ರೆ ಮತ್ತೆ ಲೈನ್ ಚಾಲು ಆಗ್ತಾರೆ. ಈಗ ಹೊಡೆಯಲ್ಲ ಸರ್. ಈಗ ಮುಟ್ರಿ ಆದ್ರೆ ಯಾಕೆ ರಿಸ್ಕ್ ಸುಮ್ಮನೆ ಲೈಫಲ್ಲಿ ಸುಮ್ಮನೆ ಏನೋ ಅಂತಾರಲ್ಲ ಸರ್ ಅದು. ಅದು ಕರಳಿಗೆ ಯಾವ ಇವ್ರು ಪ್ರಾಣೇಶ್ವರ ಹೇಳ್ತಾರಲ್ಲ ಸರ್, ಆ ಥರ ಸುಮ್ಮನೆ ಅಂತ. ಈಗ ಸರ್ ಬಿಟ್ಟು 3000 ವೋಲ್ಟೇಜ್ ತನಕ ಬರ್ತದೆ ಸರ್. 3000 ವೋಲ್ಟ್ ಹೊಡೆದ್ರೆ ಅಲ್ಲೋಗಿ ಬಿದ್ದೋಗ್ಬಿಡ್ತೀನಲ್ಲ. ಅಲ್ಲೋಗಿ ಬಿದ್ದು ಬಿಡ್ತಾರೆ ರೀ. ಅಲ್ಲಿ ನೋಡಿ ಸರ್. ಬರ್ರಿ ಸರ್. ಈ ಪೊಲೀಸ್ ಥರ ಈಗ ನೀವು ಆಂಬುಲೆನ್ಸು ಅಂದ್ರೆ ನಮ್ಮ ಸೇಫ್ಟಿ ರೀ ಸರ್. ನಮ್ಮ ಹೊಲ್ದಾಗ ಯಾರನ್ನ ಮನುಷ್ಯ ಬಂದ್ರು ಇಮಿಡಿಯೇಟ್ ಅಲಾರಾಮ್ ಆಗ್ತದೆ ರೀ. ಅವ್ರು ಒಳಗೆ ಬರ್ಬೇಕಂದ್ರೆ ಅವಾಗ ಗನ್ ತೊಗೊಂಡು ಓಡೋಗ್ತೀರಾ? ಅವಾಗ ನಾವು ನಮ್ದು ಅದು ಮಂಕಿ ಗನ್ ಅದಲ್ಲ ಸರ್, ಆಗನ್ನ ತೊಗೊಂಡು ಹೋಗ್ತೇವೆ ರೀ. ಇದೆಲ್ಲ ಪಾಯಿಂಟ್ ಇಲ್ರಿ ಸರ್, ಅದು ಇಲ್ರಿ ಸರ್. ಶರಣ್ ಬಸಪ್ಪ ಸರ್ ಮನೇಲಿ ಇವತ್ತು ನಮಗೆ ಒಳ್ಳೆ ಊಟ. ಮಧ್ಯಾಹ್ನದವರೆಗೂ 2:30ವರೆಗೂ ಶೂಟಿಂಗ್ ಮಾಡಿ ಸುಸ್ತು ಆಗಿದೆ ನಮಗೆ. ಒಳ್ಳೆ ಚಪಾತಿ, ಜೋಳದ ರೊಟ್ಟಿ, ಆಮೇಲೆ ಎಂದಿನಂತೆ ಶೇಂಗಾ ಚಟ್ನಿ, ಉಪ್ಪಿನಕಾಯಿ, ಆಮೇಲೆ ಉಳ್ಳಾಗಡ್ಡಿ ಚಟ್ನಿ, ಜಿಲೇಬಿ ಮಾಡಿದ್ದಾರೆ. ಜಿಲೇಬಿ ಅವ್ರ ಮೊಮ್ಮಗದು ಏನಿತ್ತು ಸರ್? ಮೊಮ್ಮಗದು ಸರ್ ಮೊಮ್ಮಗು ಅವರ ಶರಣ್ ಬಸಪ್ಪ ಅವ್ರ ಮೊಮ್ಮಗದು ನಾಮಕರಣ ಐತಂತೆ, ಅದಕ್ಕೆ ಜಿಲೇಬಿನೂ ಮಾಡಿಸಿದ್ದಾರೆ. ಅನ್ನ ಸಾಂಬಾರು ಬರುತ್ತೆ. ಶುದ್ಧ ಉತ್ತರ ಕರ್ನಾಟಕದ ಊಟ. ಥ್ಯಾಂಕ್ಸ್ ಸರ್. ಅಮ್ಮ ಥ್ಯಾಂಕ್ ಯು. ನೋಡಿ ಅವ್ರ ಮನೆ ಹೆಣ್ಮಕ್ಳು ಅವರೇ ಮಾಡಿರೋದು. ರಾರವೇನು ಗೋಪಾಲ ರಾಜಿತ ಸದ್ಗುಣ ಜಯಶೀಲ
ರಾರ ಸಾಕ್ಷಾತ್ ನೇರಮೇನಿ ರಾರುವಾರ ಕೋರ್ವಲೆ ರಾರವೇಣು ಗೋಪಾಲ. ಸ್ನೇಹಿತರೆ, ಇದು ಕಲಬುರಗಿ ಜಿಲ್ಲೆ, ಕಲಬುರಗಿ ತಾಲೂಕು, ಹಾಲ್ ಸುಲ್ತಾನ್ಪುರ. ನಿಮಗೆ ಗೊತ್ತಿದೆ, ನಮ್ಮ ಶರಣ್ ಬಸಪ್ಪನವರ ಊರು, ರೈತ ಶರಣ್ ಬಸಪ್ಪನವರು. ನೋಡಿ, 3 Idiots ಸಿನಿಮಾದಲ್ಲಿ ರ್ಯಾಂಚೋ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಹೇಗೆ ಓದಿದ ನಂತರ ವಾಪಸ್ಸು ಯಾವುದೋ ಒಂದು ಕುಗ್ರಾಮಕ್ಕೆ ಹೋಗಿ ಕೆಲಸ ಮಾಡ್ತಿರ್ತಾನಲ್ಲ, ಆ ಥರ ನಮ್ಮ ಶರಣ್ ಬಸಪ್ಪನವ್ರು ನೋಡಿ, ಅವ್ರು ಓದಿದ ನಂತರ ವಾಪಸ್ ಬಂದು ಕೃಷಿನಲ್ಲೇ ಹೊಸ ಹೊಸ ಆವಿಷ್ಕಾರ ಮಾಡ್ತಾ ಬದುಕ್ತಿದ್ದಾರೆ. ಅವ್ರ ಲ್ಯಾಬ್ ನೋಡಿ, ಅವ್ರ ಲ್ಯಾಬ್ ಕಮ್ ಆಫೀಸ್ ಇದು. ಬನ್ನಿ ಹೋಗೋಣ ಒಳಗಡೆ, ಏನು ಮಾಡ್ತಾರೆ ನೋಡೋಣ. ಸೋಲಾರ್ ಎಲೆಕ್ಟ್ರಿಕ್ ಫೆನ್ಸ್, ಶ್ರೀ ಮಲ್ಲಿಕಾರ್ಜುನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಹಾಲ್ ಸುಲ್ತಾನ್ಪುರ. ಇದು ನಿಮ್ಮ ಲ್ಯಾಬ್ ಸರ್, ಆಫೀಸಾ? ಇದು ಆಫೀಸ್ ರೀ ಸರ್. ಇದು ಇದೇ ಮನೆ ರೀ, ಹಿಂದಿನ ಮನೆನೇ ರೀ ನಮ್ಮದು. ಇಲ್ಲಿ ಬಿಟ್ಟು ಹೋಗಿ ಅಲ್ಲೇ ಹೊಲ್ದಾಗ ಉಳಿದಿವ್ರಿ. ಓ, ಇಲ್ಲಿ ಮನೆ ಇತ್ತು ಸರ್? ಇದೇ ಮನೆನೇ ರೀ ಸರ್ ನಮ್ಮದು. ಓಹೋ, ಇಲ್ಲ ಅದಲ್ರಿ, ಅದೇ ಮನೆನೇ ರೀ. ಸಿಡಿ ಇದ್ದಿದೆ ರೀ ಚಿಕ್ಕದು. ಹಾಂ ಹಾಂ, ಅದೇ ಮನೆ. ಮನೆ? ಹಾಂ ರೀ ಸರ್. ಓಕೆ. ಇಲ್ಲಿ ಬಿಟ್ಟು ಅಲ್ಲೇ ಉಳಿದಿದೆ ಸರ್ ಹೊಲಕ್ಕೆ? ಹಾಂ ರೀ. ಇದೊಂದು ರೂಮ್ ಮೊದಲೇ ಕಟ್ಟಿದ್ದು. ಇದು ಮೊದಲೇ ಇತ್ತು ಇದು? ಹಾಂ, ಮೊದಲೇ ಕಟ್ಟಿದ್ದು ಸರ್. ಹಾಂ ಸರ್. ಓಕೆ. ನೋಡಿದ್ದೇವೆ ಯೂಟ್ಯೂಬ್ದಾಗ. ಹೌದು ಸರ್, ಹೌದು ಸರ್. ನೋಡ್ತೇವೆ. ಕಲಾಮಂದಿರ ಸರ್. ಹೇಗಿದ್ದೀರಿ ಸರ್? ಧನ್ಯವಾದ ಸರ್. ತಾಲೂಕಾ ಚಿಂಚೋಳಿ. ಯಾಕೆ ಇಲ್ಲಿ ಬಂದ್ರಲ್ಲ? ಇಲ್ಲಿ ಸೋಲಾರ್ ಸಲಕ್ಕೆ ಬಂದಿದ್ದೇವ್ರಿ. ಅಂದ್ರೆ ಏನು ಬೇಲಿ ಏನ್ರಿ? ಬೈಲ್ ಇದಾದ ಫೆನ್ಸಿಂಗ್. ಹಾಂ. ಎಷ್ಟು ಎಕರೆಗೆ? ಇದು 6 ಎಕರೆಗೆ. 6 ಎಕರೆಗೆ? ಹೌದು. ಬೇರೆ ಮುಳ್ತಂತಿ ಅವು ಇವು ಹಾಕ್ತಾರಲ್ರಿ ಈಗ? ತಂತಿ ಏನು ಸರ್, ಒಂದು ಸಲ ಹಾಕ್ಬೇಕು, ಕಾಸ್ಟ್ಲಿ. ಲೇಬರ್ ಆಗಂಗಿಲ್ಲ. ಲೇಬರ್ ಕಡಿಬೇಕಾದ್ರೆ ಒಬ್ಬರಿಗೆ 500 ರೂಪಾಯಿ ಕೊಡ್ಬೇಕು. ಕಾಸ್ಟ್ ಜಾದ ಹೆಚ್ಚಿಗೆ. 3ನೇ ವರ್ಷಕ್ಕೆ ಬ್ಯಾಸಿಗೆ ಆಯ್ತು, ಎಲ್ಲ ಜೋಳ ತೊಗರಿ ತಿಕ್ಕೊಂಡು ಕಡ್ಡಿಗೆ ಚೂರಿ ಹಚ್ಚರಿ ಉರಿ ಹೊಂಟೋಗ್ತದೆ. ಈಗ ಸೋಲಾರ್ ಆದ್ರೆ ಪರ್ಮನೆಂಟ್ ಇರ್ತದೆ. ಈಗ ಈ ವರ್ಷ ಮಾಡ್ಕೊಂಡೇವಿ ನಾವೆಲ್ಲ ರಾಶಿ ಮಾಡ್ಕೊಂಡು ಮನೆಗೆ ಇಟ್ಟೇವಿ, ಮತ್ತು ಮುಂದಿನ ವರ್ಷ ಬರ್ತದೆ. ಅದ್ರ ಕಡೆಯಿಂದ ಇದು ಸೋಲಾರೇ ಒಯ್ಬೇಕಂತ ಬಂದಿದ್ದೇವ್ರಿ. ಖರ್ಚು ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದ? ಅದು ಖರ್ಚು ಹೆಚ್ಚಿಗೆ ರೀ, ಇದು ಕಡಿಮೆ ಅಂದಂಗೆ ಸೋಲಾರ್ ನಮ್ಗೆ ಕಮ್ಮಿ ಏನ್ರಿ? ಹೌದು. ಮತ್ತೆ ಸೇಫ್ಟಿ? ಹಾಂ, ಹೆಚ್ಚು ಸೇಫ್ಟಿ ಅಂದ್ರೆ ಸೋಲಾರ್ ಸೇಫ್ಟಿ. ಸೋಲಾರ್ ಕರೆಂಟ್ ಹೊಡೆದ್ಬಿಡುತ್ತೆ, ಕರೆಂಟ್ ಹೊಡೆದ್ಬಿಡ್ತದೆ. ಹಂದಿ ಪ್ರಾಬ್ಲಮ್ಮು, ಏನಾರ ಮನುಷ್ಯರು ಬರ್ಬೇಕಾದ್ರೆ ಒಳಗೆ ಪ್ರಾಬ್ಲಮ್ಮು. ಈಗ ಇದು ಇತ್ತಂತಂದ್ರೆ ಇದಾಗಂಗಿಲ್ಲ. ಹಂಗಿಲ್ಲ. ತಾಲೂಕು ಚಿಂಚೋಳಿ, ಜಿಲ್ಲಾ ಕಲಬುರಗಿ. ಕಲಬುರಗಿ. ವೀರೇಂದ್ರ ಪಾಟೀಲ್ರಿಗೆ ಬನ್ನಿ ಸರ್. ಇವೆಲ್ಲ ನಮ್ಮ ಸ್ಟೋರ್ ರೂಮ್ ರೀ. ಇವೆಲ್ಲ ಮಷಿನ್ಗಳು ಸರ್. ಇದು ಅಲಾರಾಮ್ ರೀ, ವಿತೌಟ್ ಅಲಾರಾಮ್ ರೀ, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್. ಏನು ಸರ್ ಇವು? ಸೋಲಾರ್ ಎನರ್ಜರ್ಗಳು ಸರ್ ಇವು. ಸರ್, ನೀವು ದೊಡ್ಡ ಆಫೀಸು, ದೊಡ್ಡ ಶೋರೂಮು ಇಂಥದ್ದೆಲ್ಲ ಏನು ಮಾಡಕ್ ಹೋಗಿಲ್ಲ? ಇಲ್ಲ ಸರ್, ಏನಿಲ್ಲ ರೀ, ಇಷ್ಟೇ ಸಿಂಪಲ್ ರೀ ಸರ್. ಏನಿದೆ ಅದೆಲ್ಲ ಮಾಡ್ತಿದ್ರಿ? ಹಾಂ ಸರ್, ಏನಿದ್ದಿದ್ದು. ಬಟ್ ಜನ ನಿಮ್ಮನ್ನು ಹುಡ್ಕೊಂಡು ಇದೇ ಊರಿಗೆ ಬರ್ತಾರೆ. ಹಾಂ ಸರ್. ನೋಡಿ, ನೀವು ಸಿಟಿಲಿ ಆಫೀಸ್ ಮಾಡಬೇಕು, ಸಿಟಿಲಿ ಶೋರೂಮ್ ಮಾಡಬೇಕು ಅಂತಿಲ್ಲ. ಆ ಥರ ಏನಿಲ್ಲ ರೀ. ಜನರಿಗೆ ಕ್ವಾಲಿಟಿ ಕೊಡ್ಬೇಕು ಸರ್. ಕ್ವಾಲಿಟಿಗಿಂತ ಮುಖ್ಯವಾಗಿ ಅವ್ರಿಗೆ ಏನ್ರೆ ಖರಾಬ್ ಆಯ್ತು ಮಾಡ್ತಾರೆ, ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಮತ್ತೆ ಸರಿಪಡಿಸ್ದೇವೆ ಅಂದ್ರೆ ಮತ್ತೆ ಹೆಚ್ಚಿಗೆ ಇದು ಮಾಡ್ಕೊತಾರೆ ಸರ್. ಎಲ್ಲಿದ್ರು ಹುಡ್ಕೊಂಡ್ಬರ್ತಾರೆ. ಎಲ್ಲಿದ್ರು ಹುಡ್ಕೊಂಡು ಬರ್ತಾರೆ. ಸೊ ಹಳ್ಳಿ ಸಿಟಿ ಅನ್ನೋ ಭೇದ ಭಾವನೆ ಇಲ್ಲ. ಭಾವನೆ ಇಲ್ಲ ಸರ್ ಅದು. ಮತ್ತೆ ನೀವು ಹುಡ್ಕೊಂಡು ಬರೀ ಕಲಬುರಗಿ ಜಿಲ್ಲಾ ಅಲ್ಲ, ಎಲ್ಲಿ ದೂರ ದೂರ ಎಲ್ಲ ಬರ್ತಾರೆ ಸರ್. ಚುಂಚೋಳಿದಿಂದ ಬಂದಾರ ಅವ್ರು ಸರ್. ಹಿಂಗೆ ಬೆಂಗಳೂರು ಆ ಕಡೆ, ಹಳೆ ಮೈಸೂರಿನವರು ಆ ಕಡೆ ಕೊಟ್ಟಿದ್ದೇವೆ ಸರ್. ಈಗನು ಅಲ್ಲಿ ಭಾಳ ಆರ್ಡ್ರವರಿ. ಅಂದ್ರೆ ಈಗ ಯಾರು ಅಲ್ಲೇ ಮಾಡ್ಕೊತೀನಿ ಅಂದ್ರೆ ಬರೀ ಕಳಿಸ್ತೀನಿ ಸರ್ ಪಾರ್ಸಲ್. ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಟೈಮ್ ಹಿಡಿತದೆ ಸರ್. ಹಂಗಾಗಿ ಇದು ಮಾಡಲಾಗೇನ್ರಿ. ಮೊದಲು ಮೈಸೂರಿಗೆ ಫೆನ್ಸಿಂಗ್ ಮಾಡಿದ್ದೇವೆ ಸರ್ ನಾವು ಮೊದಲು. ಅವ್ರು ಇಮ್ರಾನ್ ಅಂತೇಳಿ ಒಬ್ರು ಇದ್ರದಾಗ ಇದ್ದಾರ್ರಿ, ಅವ್ರು ಕರೆಸಿ ಮೊದಲು ಮಾಡ್ಕೊಂಡ್ರಿ. ನಮ್ಗೆ ವೈರ್ ಕಟ್ ಮಾಡೋದು ಗೊತ್ತಿದ್ದಿಲ್ರಿ, ಗನ್ ಹಚ್ಚಿ ಕಟ್ ಮಾಡ್ತಿದ್ದೇವ್ರಿ. ಅವಾಗ ಅವ್ರು ಫೆನ್ಸಿಂಗ್ ಮಾಡಿ ಬಂದಿವ್ರಿ 2 ಎಕರೆಗೆ. ಹಾಂ ರೀ, ಮೈಸೂರ್ದಾಗ ರೀ ಸರ್. ಅಂದ್ರೆ ಮಾಡ್ತಾನೆ ಕಲ್ತಿದ್ದೀವಿ. ಹಾಂ, ಮಾಡ್ತಾನೆ ಕಲ್ತೀವಿ ಸರ್. ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ, ಹಂಗೆ ರೀ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.